ಡಿ ಕೆ ಶಿವಕುಮಾರ್ ಅವರ ಹಿಂದೆ ಒಬ್ಬರು ಸ್ವಾಮೀಜಿ ಇದ್ರಲ್ಲ, ಅವ್ರು ಬೇರೆ ಯಾರೂ ಅಲ್ಲ, ನೊಣವಿನಕೆರೆ ಸ್ವಾಮೀಜಿ. ನೊಣವಿನಕೆರೆ ಅಜ್ಜಯ್ಯ ಅಂದರೆ ಅವರೇ, ಪರಮ ಭಕ್ತರು ಡಿ ಕೆ ಶಿವಕುಮಾರ್ ಅವರು. ಈಗ ಮಲ್ಲಿಕಾರ್ಜುನ ಖರ್ಗೆ ಬಡತನ ಹೋಗುತ್ತಾ, ಹೊಟ್ಟೆ ತುಂಬತ್ತಾ, ನೀವು ಅದರಲ್ಲಿ ಏನು ಗಂಗಾ ಸ್ನಾನ ಮಾಡಿದರೆ ಅಂತ ಕೇಳಿದರು. ಆಯ್ತಪ್ಪ, ಮಲ್ಲಿಕಾರ್ಜುನ ಖರ್ಗೆ ಅವರು ಗಂಗಾ ಸ್ನಾನ ಮಾಡಲಿಲ್ಲ. ಡೆಲ್ಲಿಯಲ್ಲಿ 3ನೇ ಬಾರಿ ಸತತ 0 ಬಂತು. ಏನು ಹೇಳೋಣ? ಈಗ ನೀವು ಗಂಗಾ ಸ್ನಾನ ಮಾಡಿ ಪುಣ್ಯ ಬರುತ್ತೋ, ಮತ್ತೊಂದು ಬರುತ್ತೋ, ಬಡತನ ಬರುತ್ತೋ, ನಿಮಗೆ ಸೀಟು ಬರಲಿಲ್ವೇ? 3ನೇ ಬಾರಿ ರೆಕಾರ್ಡ್ 0. 12 ವರ್ಷಗಳ ಹಿಂದೆ ನೀವೇ ಮುಖ್ಯಮಂತ್ರಿ ಆದರೆ ಅಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿ. ಈ ಥರದ ಪ್ರಶ್ನೆಗಳೆಲ್ಲ ಉದ್ಭವ ಆಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೇಳ್ಕೊಳ್ಳಿ. ಹಿಂದೂ ಧರ್ಮ, ಸನಾತನ ಧರ್ಮ ಇರೋದು ಭಾರತದಲ್ಲಿ. ಇಲ್ಲೇ ಜನರಿಗೆ ಅದರ ಬಗ್ಗೆ ಆಸ್ಥೆ ಇದೆ. ಅದನ್ನು ನೀವು ಗೌರವಿಸದೆ ಹೋದರೆ ಏನು ಡೆಲ್ಲಿಯಲ್ಲಿ 0 ಆಯಿತು, ಎಲ್ಲ ಕಡೆ ಆಗುವಂಥ ಸಾಧ್ಯತೆ ಇದೆ. ಡಿ ಕೆ ಶಿವಕುಮಾರ್ ಕೇರೆ ಮಾಡಲಿಲ್ಲ. ಕ್ರಮ ತಗೋತೀರಾ ಡಿ ಕೆ ಶಿವಕುಮಾರ್ ವಿರುದ್ಧ? ಪಾಪ ಯಾರೋ ಸಣ್ಣ ಪುಟ್ಟ ನಾಯಕ ಆಗಿದ್ರೆ ತಗೊಂಡ್ಬಿಡ್ತಿದ್ರೇನೋ. ಓಕೆ, ಯಾದರೆ ಬಿ ಜೆ ಪಿ, ನಾನು ಹೇಳಿದ್ನಲ್ಲ, ಬಿ ಜೆ ಪಿಯವರಿಗೆ ಫುಲ್ ಖುಷಿ. ಏನು ನಮ್ಮ ಬಿ ಜೆ ಪಿಯಲ್ಲಿ ಕೂಡ ಈ ಥರ ಇಲ್ಲ. ಏನು ಅಣ್ಣ ನೀನೇ ಮುಖ್ಯಮಂತ್ರಿ ಆಗಬೇಕಣ್ಣ ಅಂತ ಬಿ ಜೆ ಪಿಯವರು. ನೀವು ಬೇಕಿದ್ರೆ ಸೋಷಲ್ ನೆಟ್ವರ್ಕಲ್ಲಿ ನೋಡಿ. ಬಿ ಜೆ ಪಿಯವರು ಮಾತ್ರ ದೊಡ್ಡ ಹಿಂದೂ ಪ್ರತಿಪಾದಕರಲ್ಲ. ನಮ್ಮ ದೇವೇಗೌಡರು ಅದಕ್ಕಿಂತ ದೊಡ್ಡ ದೈವಭಕ್ತ. ಈಗ ರಾಜಕಾರಣದ ಕರ್ಮಠ ಹಿಂದೂ ಡಿ ಕೆ ಶಿವಕುಮಾರ್. ಮನೆ, ವಿಧಾನಸೌಧ ಬಿಟ್ಟರೆ ನೊಣವಿನಕೆರೆ ಮಠ ಇಷ್ಟ. ಮೊನ್ನೆ ಕೂಡ ನೊಣವಿನಕೆರೆ ಅಜ್ಜಯ್ಯ ಇದ್ದರು. ನೊಣವಿನಕೆರೆ ಅಜ್ಜಯ್ಯನ ಮಹಾನ್ ಭಕ್ತ ಡಿ ಕೆ ಶಿವಕುಮಾರ್. ಆದರೆ ಕಾಂಗ್ರೆಸ್ಸಿಗರಿಗೆ ಕುಂಭದ ಪುಣ್ಯ ಸ್ನಾನ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ ಅಂತಂದರೆ ಒಂದೇ, ಮುಸ್ಲಿಂ ಓಟಿಯಲ್ಲಿ ಕೈ ತಪ್ಪು ಹೋಗುತ್ತೆ ಅಂತ. ಕಾಂಗ್ರೆಸ್ ಲೆಕ್ಕಾಚಾರ ಏನಂತಂದರೆ 25 ಕೋಟಿ ಮುಸ್ಲಿಮರಿದ್ದಾರೆ. ಅದರಲ್ಲಿ 16 ಕೋಟಿ ಜನರಿಗೆ ವೋಟಿಂಗ್ ಹಕ್ಕು ಅಥವಾ 20 ಜನರಿಗೆ ವೋಟಿಂಗ್ ಹಕ್ಕಿದ್ರೆ ಅದರಲ್ಲಿ ನಮಗೆ 10 ಕೋಟಿ ಬಂದರೂ ಕೂಡ ನಾವು ಸರ್ಕಾರ ಮಾಡ್ತೇವೆ ಅಂತ ಅಷ್ಟೇ ಇರೋದು. ಆದರೆ 2009ರಿಂದ 2023 ತನಕ ನಿಮಗೆ 10 ಕೋಟಿಗಿಂತ ವೋಟ್ ಮೇಲಕ್ಕೆ ಹೋಗಲಿಲ್ಲ. 2009ರಲ್ಲಿ 7 ಕೋಟಿ ಇದ್ದಂತಹ ಬಿ ಜೆ ಪಿಯ ವೋಟರ್ಸ್ 27 ಕೋಟಿಗೆ ಬಂದಿದ್ದಾರೆ, ನೆನಪಿಟ್ಕೊಳ್ಳಿ. ಹಾಗಂತ ಹಿಂದೂ ಧರ್ಮ ಅಥವಾ ಈ ಭಾರತ ದೇಶ ಯಾವೊಬ್ಬ ಧರ್ಮ ಮತ್ತೊಬ್ಬ ಧರ್ಮೀಯನಿಗೆ ಮತ ಪಂಥವನ್ನು ಪಾಲಿಸುವವನನ್ನು ಯಾವತ್ತೂ ಕೂಡ ಓಡಿಸಿಲ್ಲ, ನೆನಪಿಡಬೇಕು. ಅದು ನಮ್ಮ ಹಿರಿಮೆ. ದಲೈ ಲಾಮ ಕೂಡ ನಮ್ಮ ಬಳಿ ಇರೋದು. ಪರ್ಸಿಯನ್ರು ಬಂದಿದ್ದು ನಮ್ಮ ಬಳಿಗೆ, ಅರಬ್ಬಿಗಳು ಬಂದಿದ್ದು ಇಲ್ಲಿಗೆ. ಕೇರಳದ ರಾಜ ಒಂದು ದೇವಸ್ಥಾನವನ್ನು ಮಸೀದಿ ಮಾಡಿಕೊಟ್ಟಿದ್ದು. ಇರಲಿ ಬನ್ನಿ, ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಪುಣ್ಯ ಸ್ನಾನ ಪ್ರಶ್ನೆ ಮಾಡಿದರು. ಮೊನ್ನೆನೂ ಸುತ್ತಕೊಂಡ್ರು ಡೆಲ್ಲಿಯಲ್ಲಿ, ಅದು ಬೇರೆ ವಿಚಾರ. ಖರ್ಗೆ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದು ಸಿದ್ದರಾಮಯ್ಯ. ಖರ್ಗೆ ಅಭಿಪ್ರಾಯವೇ ನನ್ನ ಅಭಿಪ್ರಾಯ ಅಂತ CM ಹೇಳಿದರು. ಅಂದರೆ ಅದರ ಅರ್ಥ ನೀವು ದಂಗೆಯಲ್ಲಿ ಮುಳುಗಬೇಡಿ ಅಂತ. ಅದನ್ನು ಎಲ್ಲರಿಗೂ ಕೇಳೋ ತಾಕತ್ತು ನಿಮಗಿದೆಯಾ ಅಂತ ಕೇಳೋದು, ಇವನ್ ಸಿದ್ದರಾಮಯ್ಯನವ್ರಿಗೂ ಕೂಡ. ಎಲ್ಲಿಗೂ ಹೋಗ್ಬೇಡ್ರಪ್ಪ, ಮಸೀದಿಗೆ ಹೋಗಬೇಡಿ, ಮೆಕ್ಕಾಗೆ ಹೋಗಬೇಡಿ, ಅಲ್ಲಿ ಏನು ಶೈತಾನನಿಗೆ ಕಲ್ಲೆಸಿಬೇಡಿ, ವ್ಯಾಟಿಕನ್ ಸಿಟಿಗೆ ಹೋಗಬೇಡಿ, ಮತಾಂತರ ಆಗುವಾಗ ಏನು ಪವಿತ್ರ ನೀರಲ್ಲಿ ಮುಳುಗಿಸ್ತಾರಲ್ಲ ಅದನ್ನೆಲ್ಲ ನಂಬೇಡಿ ಹೇಳೋ ಧೈರ್ಯ ಇದೆ ನಿಮಗೆ? ಅದೇ ಹೇಳೋಕ್ಕಾಗಲ್ಲ ನಿಮಗೆ. ಯಾಕೆಂದರೆ ಹಿಂದೂ ಧರ್ಮ ಇರೋದೇ ಪ್ರಶ್ನೆ ಮೇಲೆ. ಪ್ರಶ್ನೆ ಮಾಡ್ತಾ ಇರ್ಬೋದು ಹಿಂದೂ ಧರ್ಮದಲ್ಲಿ, ಪ್ರಶ್ನೆ ಮಾಡ್ತಾ ಇರಬೇಕು. ಒಂದು ಪುಸ್ತಕ ಈ ಪುಸ್ತಕವನ್ನೇ ಫಾಲೋ ಮಾಡೋಲ್ಲ. ಹಾಗಾಗಿ ಅದೊಂದು ಬಿಟ್ಟು ಸಿಕ್ಕಂಗಾಗ್ಬಿಟ್ಟಿದೆ. ಯಾವಾಗ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದರೂ ಅಲ್ಲಿ ತನಕ ನೀವು ನೆನಪಿಡಿ, ಪ್ರತಿಯೊಬ್ಬರು ಕೂಡ ಒಂದು ದೇವಸ್ಥಾನ ಕಾಣಿಸಿಗೆ ತಂದಿರ್ಕೊಳ್ಳಿ. ಹಿಂದೂಗಳು ಈ ಥರ ಮಾಡಲಿಕ್ಕೆ ಒಂಥರ ಹಿಂದೆ ಮುಂದೆ ನೋಡ್ತಾ ಇದ್ರು. ಈಗ ಅದು ಹೋಗಿದೆ. ಹೌದಪ್ಪ, ನಾನು ಹಿಂದೂ ಏನೀಗ? ಹಾಗಂತ ಹಿಂದೂ ಧರ್ಮದಲ್ಲಿ ಕೆಲವು ಮೌಢ್ಯಗಳಿದೆಯಲ್ಲ, ಇದೆ. ಅಸ್ಪೃಶ್ಯತೆ ಇದೆಯಲ್ಲ, ಇದೆ. ಅದು ಹೋಗಬೇಕು, ಹೋಗಲಾಡಿಸಬೇಕು. ಹಾಗಂತ ಅಮೇರಿಕಾದಲ್ಲಿ ಅಸ್ಪೃಶ್ಯತೆ ಇರಲಿಲ್ವೇ? ಇತ್ತು. ಕರಿಯರನ್ನು ಕಂಡ್ರೆ ಆಗ್ತಿರಲಿಲ್ಲ. ಹೇಳಬಾರ್ದು ನಾನು ಈ ಪದ, ಹಾಗೆ ಬಳಸೋಂಗಿಲ್ಲ. ಈಗ ಇತ್ತು ತಾನೆ. ಅಮೇರಿಕಾದಂಥ ಅಮೇರಿಕ ಇವತ್ತು ಅದನ್ನೆಲ್ಲ ಮೀರಿದ ಕಾರಣಕ್ಕಾಗಿ ನಂಬರ್ 1 ರಾಷ್ಟ್ರ ಆಗಿದೆ. ಭಾರತವಾಗಲಿ, ಯಾರು ಬೇಡ ಅಂದರು.
ಅಸ್ಪೃಶ್ಯತೆಯನ್ನು ಯಾರು ಪಾಲಿಸ್ತಾರೋ ಅದರ ವಿರುದ್ಧ ಕಠಿಣಾತಿ ಕಠಿಣ ಶಿಕ್ಷೆ ವಿಧಿಸಬೇಕು. ಕಠಿಣಾತಿ ಕಠಿಣ. ನಾವಂತೂ ನಮ್ಮ ಕಾರ್ಯಕ್ರಮದಲ್ಲಿ ಮಾಡ್ತಾ ಇರ್ತೀವಿ. ದೇವಸ್ಥಾನದ ಒಳಗೆ ಹೋಗೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತಂದರೆ ಅವನು ಯಾವನೇ ಆಗಿರಲಿ, ಎಂಥದೇ ಜಾತಿಯವನಾಗಿರಲಿ, ಅವನ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ಇದು ನಮ್ಮ ನಿಲುವು. ಈಗ AICC ಅಧ್ಯಕ್ಷರು ಪ್ರಶ್ನೆ ಮಾಡಿದರು. ಈಗ ಅದೇ ಗಂಗೆಯಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ KPCC ಅಧ್ಯಕ್ಷ DK. ಖರ್ಗೆ ಹೇಳಿಕೆಗೆ ವಿರುದ್ಧವಾಗಿ DKಶಿ ನಡೆದುಕೊಂಡಿಲ್ಲ. ಮೊದಲೇ ಪ್ರಯಾಗ್ರಾಜ್ಗೆ ಹೋಗ್ತೀನಿ ಅಂತ ಬಂಡೆ ಹೇಳಿದರು. ಪುಣ್ಯ ಸ್ನಾನದಿಂದ ಬಡತನ ನಿರ್ಮೂಲನೆ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಪುಣ್ಯ ಸ್ನಾನದಿಂದ ಮತದಾರನ ಸೆಳೆಯಬಹುದು ಅನ್ನೋದನ್ನು ದೆಹಲಿಯಲ್ಲಿ ನರೇಂದ್ರ ಮೋದಿ ತೋರಿಸಿದರು. ದೆಹಲಿ ಚುನಾವಣೆಯಂದೇ ನರೇಂದ್ರ ಮೋದಿ ತೀರ್ಥ ಸ್ನಾನ ಮಾಡಿದರು. ನಾನು ಅವತ್ತೇ ಹೇಳಿದ್ದೆ ಮತದಾರನ ಸೆಳೆಯಲು ಪ್ಲ್ಯಾನ್ ಅಂತ ಕಾಂಗ್ರೆಸ್ ಹೇಳಿತ್ತು. ನಿಮಗೆ ಹೆಂಗೆ ಅನಿಸ್ತು ಪ್ಲ್ಯಾನು ಅಂತೇಳಿ? ಯಾಕೆಂತಂದರೆ ಯಮುನೆಗೆ ವಿಷ ಹಾಕಿದ್ದಾರೆ ಅಂತೇನು ಟೀಕೆ ಆಗ್ತಾ ಇತ್ತು. ಆ ಯಮುನೆ ಸೇರುವಂಥ ಪ್ರಯಾಗ್ರಾಜ್ನಲ್ಲಿ ಸ್ನಾನ ಮಾಡಿದರು, ಪುಣ್ಯ ಸ್ನಾನ ನರೇಂದ್ರ ಮೋದಿ. ನ ಭೂತೋ ನ ಭವಿಷ್ಯತೆ ಅನ್ನೋಂಥ ರೀತಿಯಲ್ಲಿ ಅಲ್ಲಿ ಡೆಲ್ಲಿಯಲ್ಲಿ ಬಂತು ನಂಬರ್. ಕುಂಭಮೇಳ ಟೀಕೆ ಮಾಡಿ ಸೋಲುಂಡಿದ್ದ ಕಾಂಗ್ರೆಸ್, ಪೂರ್ವಾಂಚಲದಲ್ಲಿ ಕಾಂಗ್ರೆಸ್ಗೆ ಸೋಲುಣಿಸಿದ್ದ ಜನ. ದೆಹಲಿಗೂ ಕರ್ನಾಟಕಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಆದರೆ DKಶಿ ನಡೆಯಿಂದ ಕರ್ಮಠ ಹಿಂದೂಗಳು ಫುಲ್ ಖುಷ್. ಈಗ DK ಶಿವಕುಮಾರ್ ಅವರನ್ನು ಅಣ್ಣ ನೀನೇ ಮುಖ್ಯಮಂತ್ರಿ ಆಗಬೇಕು, ಕಾಂಗ್ರೆಸ್ ಆದರೂ ಪರವಾಗಿಲ್ಲ, BJP ಆದರೂ ಪರವಾಗಿಲ್ಲ, ನೀನು ಹಿಂದೂ ಹೃದಯ ಸಾಮ್ರಾಟ್ ಅನ್ನುವಂಥ ಹೊಸ ಲೇಬಲ್ DK ಅವ್ರಿಗೆ ಬಂದಿದೆ. ಓಕೆ, DK ಶಿವಕುಮಾರ್ ಅವರ ಹಿಂದೆ ಒಬ್ಬರು ಸ್ವಾಮೀಜಿ ಇದ್ರಲ್ಲ, ಅವ್ರು ಬೇರೆ ಯಾರೂ ಅಲ್ಲ, ನೊಣವಿನಕೆರೆ ಸ್ವಾಮೀಜಿರು. ನೊಣವಿನಕೆರೆ ಅಜ್ಜಯ್ಯ ಅಂದರೆ ಅವರೇ, ಪರಮ ಭಕ್ತರು DK ಶಿವಕುಮಾರ್ ಅವರು. ಈಗ ಮಲ್ಲಿಕಾರ್ಜುನ ಖರ್ಗೆ ಬಡತನ ಹೋಗುತ್ತಾ, ಹೊಟ್ಟೆ ತುಂಬತ್ತಾ, ನೀವು ಅದರಲ್ಲಿ ಏನು ಗಂಗಾ ಸ್ನಾನ ಮಾಡಿದರೆ ಅಂತ ಕೇಳಿದರು. ಆಯ್ತಪ್ಪ, ಮಲ್ಲಿಕಾರ್ಜುನ ಖರ್ಗೆ ಅವರು ಗಂಗಾ ಸ್ನಾನ ಮಾಡಲಿಲ್ಲ. ಡೆಲ್ಲಿಯಲ್ಲಿ 3ನೇ ಬಾರಿ ಸತತ 0 ಬಂತು. ಏನು ಹೇಳೋಣ? ಈಗ ನೀವು ಗಂಗಾ ಸ್ನಾನ ಮಾಡಿ ಪುಣ್ಯ ಬರುತ್ತೋ, ಮತ್ತೊಂದು ಬರುತ್ತೋ, ಬಡತನ ಬರುತ್ತೋ, ನಿಮಗೆ ಸೀಟು ಬರಲಿಲ್ವೇ? 3ನೇ ಬಾರಿ ರೆಕಾರ್ಡ್ 0. 12 ವರ್ಷಗಳ ಹಿಂದೆ ನೀವೇ ಮುಖ್ಯಮಂತ್ರಿ ಆದರೆ ಅಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿ. ಈ ಥರದ ಪ್ರಶ್ನೆಗಳೆಲ್ಲ ಉದ್ಭವ ಆಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೇಳ್ಕೊಳ್ಳಿ. ಹಿಂದೂ ಧರ್ಮ, ಸನಾತನ ಧರ್ಮ ಇರೋದು ಭಾರತದಲ್ಲಿ. ಇಲ್ಲೇ ಜನರಿಗೆ ಅದರ ಬಗ್ಗೆ ಆಸ್ಥೆ ಇದೆ. ಅದನ್ನು ನೀವು ಗೌರವಿಸದೆ ಹೋದರೆ ಏನು ಡೆಲ್ಲಿಯಲ್ಲಿ 0 ಆಯಿತು, ಎಲ್ಲ ಕಡೆ ಆಗುವಂಥ ಸಾಧ್ಯತೆ ಇದೆ. DK ಶಿವಕುಮಾರ್ ಕೇರೆ ಮಾಡಲಿಲ್ಲ. ಕ್ರಮ ತಗೋತೀರಾ DK ಶಿವಕುಮಾರ್ ವಿರುದ್ಧ? ಪಾಪ ಯಾರೋ ಸಣ್ಣ ಪುಟ್ಟ ನಾಯಕ ಆಗಿದ್ರೆ ತಗೊಂಡ್ಬಿಡ್ತಿದ್ರೇನೋ. ಓಕೆ, ಯಾದರೆ BJP, ನಾನು ಹೇಳಿದ್ನಲ್ಲ, BJP ಅವರಿಗೆ ಫುಲ್ ಖುಷಿ. ಏನು ನಮ್ಮ BJPಯಲ್ಲಿ ಕೂಡ ಈ ಥರ ಇಲ್ಲ, ಏನು ಅಣ್ಣ ನೀನೇ ಮುಖ್ಯಮಂತ್ರಿ ಆಗಬೇಕಣ್ಣ ಅಂತ BJP ಅವರು. ನೀವು ಬೇಕಿದ್ರೆ ಸೋಷಲ್ ನೆಟ್ವರ್ಕಲ್ಲಿ ನೋಡಿ. BJP ಅವರು ಮಾತ್ರ ದೊಡ್ಡ ಹಿಂದೂ ಪ್ರತಿಪಾದಕರಲ್ಲ. ನಮ್ಮ ದೇವೇಗೌಡರು ಅದಕ್ಕಿಂತ ದೊಡ್ಡ ದೈವಭಕ್ತ. ಈಗ ರಾಜಕಾರಣದ ಕರ್ಮಠ ಹಿಂದೂ DK ಶಿವಕುಮಾರ್. ಮನೆ ವಿಧಾನಸೌಧ ಬಿಟ್ಟರೆ ನೊಣವಿನಕೆರೆ ಮಠ ಇಷ್ಟ. ಮೊನ್ನೆ ಕೂಡ ನೊಣವಿನಕೆರೆ ಅಜ್ಜಯ್ಯ ಇದ್ದರು. ನೊಣವಿನಕೆರೆ ಅಜ್ಜಯ್ಯನ ಮಹಾನ್ ಭಕ್ತ DK ಶಿವಕುಮಾರ್. ಆದರೆ ಕಾಂಗ್ರೆಸ್ಸಿಗರಿಗೆ ಕುಂಭದ ಪುಣ್ಯ ಸ್ನಾನ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ ಅಂತಂದರೆ ಒಂದೇ, ಮುಸ್ಲಿಂ ಓಟಿಯಲ್ಲಿ ಕೈತಪ್ಪು ಹೋಗುತ್ತೆ ಅಂತ. ಕಾಂಗ್ರೆಸ್ ಲೆಕ್ಕಾಚಾರ ಏನಂತಂದರೆ 25 ಕೋಟಿ ಮುಸ್ಲಿಮರಿದ್ದಾರೆ, ಅದರಲ್ಲಿ 16 ಕೋಟಿ ಜನರಿಗೆ ವೋಟಿಂಗ್ ಹಕ್ಕು ಅಥವಾ 20 ಜನರಿಗೆ ವೋಟಿಂಗ್ ಹಾಕಿದರೆ ಅದರಲ್ಲಿ ನಮಗೆ 10 ಕೋಟಿ ಬಂದರೂ ಕೂಡ ನಾವು ಸರ್ಕಾರ ಮಾಡ್ತೇವೆ ಅಂತ ಅಷ್ಟೇ ಇರೋದು. ಆದರೆ 2009ರಿಂದ 2023 ತನಕ ನಿಮಗೆ 10 ಕೋಟಿಗಿಂತ ವೋಟ್ ಮೇಲಕ್ಕೆ ಹೋಗಲಿಲ್ಲ. 2009ರಲ್ಲಿ 7 ಕೋಟಿ ಇದ್ದಂತಹ BJPಯ ವೋಟರ್ಸ್ 27 ಕೋಟಿಗೆ ಬಂದಿದ್ದಾರೆ, ನೆನಪಿಟ್ಕೊಳ್ಳಿ. ಹಾಗಂತ ಹಿಂದೂ ಧರ್ಮ ಅಥವಾ ಈ ಭಾರತ ದೇಶ ಯಾವೊಬ್ಬ ಧರ್ಮ ಮತ್ತೊಬ್ಬ ಧರ್ಮೀಯನಿಗೆ ಮತ ಪಂಥವನ್ನು ಪಾಲಿಸುವವನನ್ನು ಯಾವತ್ತೂ ಕೂಡ ಓಡಿಸಿಲ್ಲ, ನೆನಪಿಡಬೇಕು. ಅದು ನಮ್ಮ ಹಿರಿಮೆ. ದಲೈ ಲಾಮ ಕೂಡ ನಮ್ಮ ಬಳಿ ಇರೋದು. ಪರ್ಸಿಯನ್ರು ಬಂದಿದ್ದು ನಮ್ಮ ಬಳಿಗೆ, ಅರಬ್ಬಿಗಳು ಬಂದಿದ್ದು ಇಲ್ಲಿಗೆ. ಕೇರಳದ ರಾಜ ಒಂದು ದೇವಸ್ಥಾನವನ್ನು ಮಸೀದಿ ಮಾಡಿಕೊಟ್ಟಿದ್ದು. ಇರಲಿ ಬನ್ನಿ, ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಪುಣ್ಯ ಸ್ನಾನ ಪ್ರಶ್ನೆ ಮಾಡಿದರು. ಮೊನ್ನೇನೂ ಸುತ್ತಕೊಂಡ್ರು ಡೆಲ್ಲಿಯಲ್ಲಿ, ಅದು ಬೇರೆ ವಿಚಾರ. ಖರ್ಗೆ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದು ಸಿದ್ದರಾಮಯ್ಯ. ಖರ್ಗೆ ಅಭಿಪ್ರಾಯವೇ ನನ್ನ ಅಭಿಪ್ರಾಯ ಅಂತ CM ಹೇಳಿದರು.
ಅಂದರೆ ಅದರ ಅರ್ಥ ನೀವು ದಂಗೆಯಲ್ಲಿ ಮುಳುಗಬೇಡಿ ಅಂತ. ಅದನ್ನು ಎಲ್ಲರಿಗೂ ಕೇಳೋ ತಾಕತ್ತು ನಿಮಗಿದೆಯಾ ಅಂತ ಕೇಳೋದು, ಇವನ್ ಸಿದ್ದರಾಮಯ್ಯನವ್ರಿಗೂ ಕೂಡ. ಎಲ್ಲಿಗೂ ಹೋಗ್ಬೇಡ್ರಪ್ಪ, ಮಸೀದಿಗೆ ಹೋಗಬೇಡಿ, ಮೆಕ್ಕಾಗೆ ಹೋಗಬೇಡಿ, ಅಲ್ಲಿ ಏನು ಶೈತಾನನಿಗೆ ಕಲ್ಲೆಸಿಬೇಡಿ, ವ್ಯಾಟಿಕನ್ ಸಿಟಿಗೆ ಹೋಗಬೇಡಿ, ಮತಾಂತರ ಆಗುವಾಗ ಏನು ಪವಿತ್ರ ನೀರಲ್ಲಿ ಮುಳುಗಿಸ್ತಾರಲ್ಲ ಅದನ್ನೆಲ್ಲ ನಂಬೇಡಿ ಹೇಳೋ ಧೈರ್ಯ ಇದೆ ನಿಮಗೆ? ಅದೇ ಹೇಳೋಕ್ಕಾಗಲ್ಲ ನಿಮಗೆ. ಯಾಕೆಂದರೆ ಹಿಂದೂ ಧರ್ಮ ಇರೋದೇ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇರ್ಬೋದು. ಹಿಂದೂ ಧರ್ಮದಲ್ಲಿ ಪ್ರಶ್ನೆ ಮಾಡ್ತಾ ಇರಬೇಕು. ಒಂದು ಪುಸ್ತಕ ಈ ಪುಸ್ತಕವನ್ನೇ ಫಾಲೋ ಮಾಡೋಲ್ಲ. ಹಾಗಾಗಿ ಅದೊಂದು ಬಿಟ್ಟು ಸಿಕ್ಕಂಗಾಗ್ಬಿಟ್ಟಿದೆ. ಯಾವಾಗ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದರೂ ಅಲ್ಲಿ ತನಕ ನೀವು ನೆನಪಿಡಿ, ಪ್ರತಿಯೊಬ್ಬರು ಕೂಡ ಒಂದು ದೇವಸ್ಥಾನ ಕಾಣಿಸಿಗೆ ತಂದಿರ್ಕೊಳ್ಳಿ, ಹಿಂದೂಗಳು ಈ ಥರ ಮಾಡಲಿಕ್ಕೆ ಒಂಥರ ಹಿಂದೆ ಮುಂದೆ ನೋಡ್ತಾ ಇದ್ರು. ಈಗ ಅದು ಹೋಗಿದೆ. ಹೌದಪ್ಪ, ನಾನು ಹಿಂದೂ ಏನೀಗ? ಹಾಗಂತ ಹಿಂದೂ ಧರ್ಮದಲ್ಲಿ ಕೆಲವು ಮೌಢ್ಯಗಳಿದೆಯಲ್ಲ, ಇದೆ. ಅಸ್ಪೃಶ್ಯತೆ ಇದೆಯಲ್ಲ, ಇದೆ. ಅದು ಹೋಗಬೇಕು, ಹೋಗಲಾಡಿಸಬೇಕು. ಹಾಗಂತ ಅಮೇರಿಕಾದಲ್ಲಿ ಅಸ್ಪೃಶ್ಯತೆ ಇರಲಿಲ್ವೇ? ಇತ್ತು. ಕರಿಯರನ್ನು ಕಂಡ್ರೆ ಆಗ್ತಿರಲಿಲ್ಲ, ಹೇಳಬಾರ್ದು ನಾನು ಈ ಪದ, ಹಾಗೆ ಬಳಸೋಂಗಿಲ್ಲ ಈಗ. ಇತ್ತು ತಾನೆ ಅಮೇರಿಕಾದಂಥ ಅಮೇರಿಕ. ಇವತ್ತು ಅದನ್ನೆಲ್ಲ ಮೀರಿದ ಕಾರಣಕ್ಕಾಗಿ ನಂಬರ್ 1 ರಾಷ್ಟ್ರ ಆಗಿದೆ. ಭಾರತವಾಗಲಿ, ಯಾರು ಬೇಡ ಅಂದರು? ಅಸ್ಪೃಶ್ಯತೆಯನ್ನು ಯಾರು ಪಾಲಿಸ್ತಾರೋ ಅದರ ವಿರುದ್ಧ ಕಠಿಣಾತಿ ಕಠಿಣ ಶಿಕ್ಷೆ ವಿಧಿಸಬೇಕು. ಕಠಿಣಾತಿ ಕಠಿಣ. ನಾವಂತೂ ನಮ್ಮ ಕಾರ್ಯಕ್ರಮದಲ್ಲಿ ಮಾಡ್ತಾ ಇರ್ತೀವಿ. ದೇವಸ್ಥಾನದ ಒಳಗೆ ಹೋಗೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತಂದರೆ ಅವನು ಯಾವನೇ ಆಗಿರಲಿ, ಎಂಥದೇ ಜಾತಿಯವನಾಗಿರಲಿ, ಅವನ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ಇದು ನಮ್ಮ ನಿಲುವು. ಈಗ AICC ಅಧ್ಯಕ್ಷರು ಪ್ರಶ್ನೆ ಮಾಡಿದರು. ಈಗ ಅದೇ ಗಂಗೆಯಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ KPCC ಅಧ್ಯಕ್ಷ DK. ಖರ್ಗೆ ಹೇಳಿಕೆಗೆ ವಿರುದ್ಧವಾಗಿ DKಶಿ ನಡೆದುಕೊಂಡಿಲ್ಲ. ಮೊದಲೇ ಪ್ರಯಾಗ್ರಾಜ್ಗೆ ಹೋಗ್ತೀನಿ ಅಂತ ಬಂಡೆ ಹೇಳಿದರು. ಪುಣ್ಯ ಸ್ನಾನದಿಂದ ಬಡತನ ನಿರ್ಮೂಲನೆ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಪುಣ್ಯ ಸ್ನಾನದಿಂದ ಮತದಾರನ ಸೆಳೆಯಬಹುದು ಅನ್ನೋದನ್ನು ದೆಹಲಿಯಲ್ಲಿ ನರೇಂದ್ರ ಮೋದಿ ತೋರಿಸಿದರು. ದೆಹಲಿ ಚುನಾವಣೆಯಂದೇ ನರೇಂದ್ರ ಮೋದಿ ತೀರ್ಥ ಸ್ನಾನ ಮಾಡಿದರು. ನಾನು ಅವತ್ತೇ ಹೇಳಿದ್ದೆ, ಮತದಾರನ ಸೆಳೆಯಲು ಪ್ಲ್ಯಾನ್ ಅಂತ ಕಾಂಗ್ರೆಸ್ ಹೇಳಿತ್ತು. ನಿಮಗೆ ಹೆಂಗೆ ಅನಿಸ್ತು ಪ್ಲ್ಯಾನು ಅಂತೇಳಿ? ಯಾಕೆಂತಂದರೆ ಯಮುನೆಗೆ ವಿಷ ಹಾಕಿದ್ದಾರೆ ಅಂತೇನು ಟೀಕೆ ಆಗ್ತಾ ಇತ್ತು. ಆ ಯಮುನೆ ಸೇರುವಂಥ ಪ್ರಯಾಗ್ರಾಜ್ನಲ್ಲಿ ಸ್ನಾನ ಮಾಡಿದರು, ಪುಣ್ಯ ಸ್ನಾನ ನರೇಂದ್ರ ಮೋದಿ. ನ ಭೂತೋ ನ ಭವಿಷ್ಯತೆ ಅನ್ನೋಂಥ ರೀತಿಯಲ್ಲಿ ಅಲ್ಲಿ ಡೆಲ್ಲಿಯಲ್ಲಿ ಬಂತು ನಂಬರ್. ಕುಂಭಮೇಳ ಟೀಕೆ ಮಾಡಿ ಸೋಲುಂಡಿದ್ದ ಕಾಂಗ್ರೆಸ್, ಪೂರ್ವಾಂಚಲದಲ್ಲಿ ಕಾಂಗ್ರೆಸ್ಗೆ ಸೋಲುಣಿಸಿದ್ದ ಜನ. ದೆಹಲಿಗೂ ಕರ್ನಾಟಕಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಆದರೆ DKಶಿ ನಡೆಯಿಂದ ಕರ್ಮಠ ಹಿಂದೂಗಳು ಫುಲ್ ಖುಷ್. ಈಗ DK ಶಿವಕುಮಾರ್ ಅವರನ್ನು, ಅಣ್ಣ ನೀನೇ ಮುಖ್ಯಮಂತ್ರಿ ಆಗಬೇಕು, ಕಾಂಗ್ರೆಸ್ ಆದರೂ ಪರವಾಗಿಲ್ಲ, BJP ಆದರೂ ಪರವಾಗಿಲ್ಲ, ನೀನು ಹಿಂದೂ ಹೃದಯ ಸಾಮ್ರಾಟ್ ಅನ್ನುವಂಥ ಹೊಸ ಲೇಬಲ್ DK ಅವ್ರಿಗೆ ಬಂದಿದೆ. ಓಕೆ.